ರಾಮನೂರು ಅಯೋಧ್ಯೆಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಗೂ ಮೊದಲು ಪ್ರಧಾನಿಗಳು ಭೇಟಿಯನ್ನು ಕೊಡ್ತಾ ಇರುವಂತಹದ್ದು. ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಈ ನಿಮಿತ್ತ ಖಾಕಿ ಕಣ್ಗಾವಲು ಇರುವಂತಹದ್ದು. 5,000ಕ್ಕಿಂತ ಹೆಚ್ಚಿನ ಪೊಲೀಸರ ಭದ್ರತೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಎನ್ಎಸ್ಜಿ, ಸಿಆರ್ಪಿಎಫ್ ಸೇರಿದಂತೆ ಉತ್ತರ ಪ್ರದೇಶದ ಪೊಲೀಸರು ಕೂಡ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ. 17 ಪೊಲೀಸ್ ವರಿಷ್ಠಾಧಿಕಾರಿಗಳು, 40 ಹೆಚ್ಚುವರಿ ಎಸ್ಪಿಗಳು, 82 ವೃತ್ತಾಧಿಕಾರಿಗಳು, 90 ಇನ್ಸ್ಪೆಕ್ಟರ್ಗಳ ನಿಯೋಜನೆ ಮಾಡಿರುವಂತಹದ್ದು. ಇನ್ನು ಟ್ರಾಫಿಕ್ ನಿಯಂತ್ರಣಕ್ಕೆ 75 ಸಿಬ್ಬಂದಿಯನ್ನೊಳಗೊಂಡಂತಹ ಟ್ರಾಫಿಕ್ ಪೊಲೀಸರ ಪ್ರತ್ಯೇಕ ತಂಡವನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿದೆ. ಲತಾ ಮಂಗೇಶ್ವರ್ ವೃತ್ತದ ಬಳಿ ಖಾಕಿ ಸರ್ಪಗಾವಲನ್ನು ನಿಯೋಜನೆ ಮಾಡಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿ ಕೊಡ್ತಾ ಇದ್ದಾರೆ. 15,000 ಕೋಟಿ ರೂಪಾಯಿಗಳ ವಿವಿಧ ಯೋಜನೆಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ಪ್ರಧಾನಿಗಳು ಬರ್ತಾರೆ ಎಂದಂತಹ ಸಂದರ್ಭದಲ್ಲಿ ರಕ್ಷಣೆಯ ದೃಷ್ಟಿಯಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕೋ ಅದಕ್ಕಿಂತ 1 ಪಟ್ಟು ಭದ್ರತೆಯನ್ನು ನಾಳೆ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಕೂಡ ರಾಮನೂರು ಅಯೋಧ್ಯೆಗೆ ಪ್ರಧಾನಿಗಳು ಹಲವು ಸಾರಿ ಬಂದು ಹೋಗಿದ್ರು. ಪ್ರಮುಖವಾಗಿ ಭೂಮಿ ಪೂಜೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ, ದೀಪೋತ್ಸವದ ಸಂದರ್ಭದಲ್ಲಿ, ದೀಪಾವಳಿ ಹಬ್ಬದಲ್ಲಿ. ಅದಾದ ಮೇಲೆ ಈಗ ಮತ್ತೆ ಪ್ರಧಾನಿಗಳು ಆಗಮಿಸ್ತಾ ಇರುವಂತಹದ್ದು. ನಾಳೆ ಏರ್ಪೋರ್ಟ್ ಕೂಡ ಉದ್ಘಾಟನೆ ಆಗಲಿದೆ. ನೀವು ಕೂಡ ವಿಜುವಲ್ಸ್ನ ಗಮನಿಸ್ತಾ ಇದ್ದೀರಿ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಖುದ್ದು ಎಲ್ಲ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಸಿದ್ಧತೆಗಳಾಗಿದೆ ಅಂಥೇಳಿ ಮುತುವರ್ಜಿಯನ್ನು ವಹಿಸಿ ನೋಡ್ತಾ ಇರುವಂತಹದ್ದು. ನಾಳೆ ಪ್ರಧಾನಿಗಳ ಆಗಮನ ಆಗ್ತಾ ಇದೆ ರಾಮನೂರಿಗೆ. ರಾಮ ಮಂದಿರ ಉದ್ಘಾಟನೆಗೂ ಮೊದಲು 15,000 ಕೋಟಿ ರೂಪಾಯಿಗಳ ಯೋಜನೆಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ಏರ್ಪೋರ್ಟ್ ಅನ್ನು ಕೂಡ ಉದ್ಘಾಟನೆ ಮಾಡಲಿದ್ದಾರೆ. ಈಗಾಗಲೇ ಏರ್ಪೋರ್ಟ್ಗೆ ವಾಲ್ಮೀಕಿ ಹೆಸರನ್ನು ಕೂಡ ಇಟ್ಟಿರುವಂತಹದ್ದು. ಕ್ಷಣಗಣನೆ ಆರಂಭವಾಗಿದೆ ಪ್ರಧಾನಿಗಳ ಆಗಮನಕ್ಕೆ. ಅಯೋಧ್ಯೆಯಲ್ಲಿ ನಡೀತಿರುವಂತಹ ಕೆಲಸಗಳ ಮೇಲ್ವಿಚಾರಣೆಯನ್ನ ವೀಕ್ಷಣೆ ಮಾಡಲಿಕ್ಕೆ ಈಗ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಅಯೋಧ್ಯೆಗೆ ಬಂದಿದ್ದಾರೆ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿಯನ್ನು ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಕೆಲಸಗಳಾಗಿದ್ದಾವೆ, ಭದ್ರತೆ ವ್ಯವಸ್ಥೆ ಹೇಗಿದೆ ಅನ್ನುವಂತಹ ಅಂತಿಮ ಚಟುವಟಿಕೆಗಳನ್ನ ಅವರು ವೀಕ್ಷಣೆ ಮಾಡಲಿಕ್ಕೆ ಸದ್ಯಕ್ಕೆ ಅಯೋಧ್ಯೆಯಲ್ಲಿ ಬಂದಿದ್ದಾರೆ. ಅಯೋಧ್ಯೆಯ ಲತಾ ಮಂಗೇಶ್ವರ್ ಚೌಕ್ನಲ್ಲಿ ಈಗ ಅವರು ಕೆಲಸಗಳ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಗರದ ಪ್ರತಿಯೊಂದು ಭಾಗಕ್ಕೂ ತೆರಳಿ ಯಾವ ರೀತಿಯಾದಂತಹ ಕೆಲಸಗಳು ನಡೆದಿದ್ದಾವೆ, ಹೇಗೆ ಕೆಲಸಗಳು ಮುಂದುವರಿತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಅವರು ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಡೀ ದೇಶದ ಚಿತ್ತ ಅಯೋಧ್ಯೆಯತ್ತ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸೂಕ್ಷ್ಮವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಎಲ್ಲಾ ಚಟುವಟಿಕೆಗಳನ್ನ ಖುದ್ದು ಮೇಲ್ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಲತಾ ಮಂಗೇಶ್ವರ್ ಚೌಕ್ ಕೂಡ ಒಂದು ಪ್ರಮುಖವಾದಂತಹ ಚೌಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದೇ ಮಾರ್ಗದ ಮೂಲಕ ನಾಳೆ ಸಂಚಾರ ಮಾಡಲಿದ್ದಾರೆ. ಹೀಗಾಗಿ ಇಲ್ಲಿನ ಕಾರ್ಯಕ್ರಮಗಳೇನು ಮತ್ತೆ ಭದ್ರತೆಯನ್ನ ಹೇಗೆ ನಿಯೋಜಿಸಲಾಗಿದೆ, ಪೊಲೀಸ್ ಇಲಾಖೆಯಿಂದ ಭದ್ರತೆಯನ್ನ ಹೇಗೆ ಕೊಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಅವರು ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಅಯೋಧ್ಯೆಗೆ ಖುದ್ದು ಭೇಟಿ ನೀಡಿ ಎಲ್ಲ ಚಟುವಟಿಕೆಗಳನ್ನ ಕೂಡ ಅವರು ವೀಕ್ಷಣೆ ಮಾಡ್ತಾ ಇರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ವಿ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಮುಂದಿನ ತಿಂಗಳು ಅಂದ್ರೆ ಜನವರಿ 22ನೇ ತಾರೀಕು ರಾಮ ಮಂದಿರದ ಮೊದಲನೇ ಮಹಡಿ ಏನು ಉದ್ಘಾಟನೆ ಆಗುತ್ತೆ, ಆ ಕೆಲಸದ ಕೂಡ ಅದರ ಚಟುವಟಿಕೆಗಳನ್ನು ಕೂಡ ಅವರು ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಕೂಡ ಎಲ್ಲಿವರೆಗೂ ಕೂಡ ಬಂದಿವೆ ಅನ್ನುವಂಥದ್ದನ್ನು ಕೂಡ ಅವರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಲತಾ ಮಂಗೇಶ್ವರ್ ಚೌಕ್ನ ಕಾರ್ಯಗಳನ್ನ ಕೂಡ ಅವರು ವೀಕ್ಷಣೆ ಮಾಡ್ತಾ ಇರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇದು ಬಹಳಷ್ಟು ಪ್ರಮುಖವಾದಂತಹ ಚೌಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ಬರುವಂತಹ ಪ್ರವಾಸಿಗರು, ಭಕ್ತರ ಗಮನ ಸೆಳೆಯುವಂತಹ ಅತ್ಯಂತ ಪ್ರಮುಖ ಸ್ಥಳ ಆಗಿರುವಂತದ್ದು. ರಾಮ್ಕಿ ಪೈಡಿಗೆ ಹೊಂದಿಕೊಂಡಿರುವಂತಹ ಚೌಕ್ ಇದಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶವನ್ನ ಕೂಡ ಅವರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಿ. ಇಡೀ ಸರ್ಕಲ್ ಅನ್ನ ಸುತ್ತುವರೆದು ಯಾವ ರೀತಿಯಾಗಿ ಕೆಲಸಗಳು ನಡೆದಿದ್ದಾವೆ, ಏನೆಲ್ಲ ಕೆಲಸಗಳು ಬಾಕಿ ಇದಾವೆ ಅನ್ನುವಂಥದ್ದನ್ನ ಕೂಡ ಅವರು ನೋಡ್ತಾ ಇರುವಂತದ್ದನ್ನ ಖುದ್ದು ಗಮನಿಸ್ತಾ ಹೋಗ್ಬೋದು. ಎಲ್ಲ ಕೆಲಸಗಳು ಹೇಗಾಗಿದ್ದಾವೆ ಅನ್ನುವಂಥದ್ದನ್ನ ಕೂಡ ಅವರು ಗಮನಿಸ್ತಾ ಇರುವಂತದ್ದನ್ನ ಕೂಡ ನಾವು ಖುದ್ದು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಅಧಿಕಾರಿಗಳ ಜೊತೆಗೆ ಎಲ್ಲ ಚಟುವಟಿಕೆಗಳನ್ನ ಅವರು ವೀಕ್ಷಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮೇಲ್ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಿ. ನಾವು ಮತ್ತಷ್ಟು ದೃಶ್ಯಗಳನ್ನ ಕೂಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದೀವಿ. ಯಾವ ರೀತಿಯಾದಂತಹ ಮೇಲ್ವಿಚಾರಣೆ ಕಾರ್ಯಗಳು
ನಡೀತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ನಾಳೆ ಪ್ರಧಾನಮಂತ್ರಿಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾದಂತಹ ಸರ್ಕಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬೇಕು, ಚಟುವಟಿಕೆಗಳಾಗಬೇಕು, ಕೆಲಸಗಳಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಈಗ ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಮುಂದೆ ಅವರು ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಪರಿವೀಕ್ಷಣೆಯನ್ನ ಮಾಡ್ತಾರೆ. ವೀಕ್ಷಣೆಯನ್ನ ಮಾಡಿ ಈಗ ಅವರು ಕಾರ್ನ ಮೂಲಕ ಏನು ಮತ್ತೆ ವಾಪಸ್ ತೆರಳ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಖುದ್ದು ಅವರೇ ಬಂದು ಇಡೀ ಅಯೋಧ್ಯೆಯನ್ನು ಸುತ್ತುವರೆದು ಎಲ್ಲ ಜಾಗಗಳಿಗೂ ಕೂಡ ಭೇಟಿಯನ್ನು ನೀಡಿ ಏನೆಲ್ಲ ಕೆಲಸಗಳಾಗಿದ್ದಾವೆ, ಆಗಬೇಕು ಅನ್ನುವಂಥದ್ದನ್ನು ನೋಡಿಕೊಂಡು, ಭದ್ರತೆ ಹೇಗಿದೆ ಅನ್ನುವಂಥದ್ದನ್ನೆಲ್ಲ ನೋಡಿಕೊಂಡು ವೀಕ್ಷಣೆಯನ್ನ ಮಾಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡೆದು ಈಗ ಸದ್ಯಕ್ಕೆ ನಿರ್ಗಮಿಸ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಸುಮಾರು 2 ಗಂಟೆಯಿಂದಲೂ ಕೂಡ ಅವರು ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕೊಟ್ಟು ಎಲ್ಲವನ್ನ ಕೂಡ ವೀಕ್ಷಣೆಯನ್ನು ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇದಕ್ಕೂ ಮುನ್ನ ಅವರು ಹನುಮಾನ್ ಗಡಿಗೂ ಕೂಡ ಹೋಗಿದ್ರು. ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ವೀಕ್ಷಿಸುವಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಎಲ್ಲ ವೀಕ್ಷಣೆಯ ಬಳಿಕ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಬಳಿಕ ಈಗ ಅವರು ನಿರ್ಗಮಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸಿಎಂ ಕಾನ್ವೆ ಈಗ ಹೊರಟಿರುವಂತದ್ದನ್ನ ಕೂಡ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು. ಒಟ್ಟಾರೆ ನಾವು ನೋಡೋದಾದ್ರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ಖುದ್ದು ಇಡೀ ಏನು ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು, ಮೇಲುಸ್ತುವಾರಿಯನ್ನು ತೆಗೆದುಕೊಂಡು ನಾಳಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಬೇಕು. ಯಾಕಂದ್ರೆ ಪ್ರಧಾನಮಂತ್ರಿಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಜೊತೆಗೆ 22ನೇ ತಾರೀಕು ಅಯೋಧ್ಯೆಯಲ್ಲಿ ಬಹುದೊಡ್ಡ ಕಾರ್ಯಕ್ರಮ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ತಯಾರಿಗಳಾಗಿದ್ದಾವೆ, ಇನ್ನು ಎಷ್ಟು ವೇಗವಾಗಿ ಬೇರೆ ಕೆಲಸಗಳಾಗಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಖುದ್ದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ. ಶ್ರೀರಾಮ ಮಂದಿರಕ್ಕೆ ಸಂಪರ್ಕಿಸುವ ರಾಮ್ಪಥ್ನಲ್ಲಿ ನಾವಿದ್ದೀವಿ. ರಾಮ್ಪಥ್ ರಸ್ತೆಯು ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ನೀವು ಗಮನಿಸಬಹುದು ಯಾವ ರೀತಿಯಾದಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಅಯೋಧ್ಯೆ ಆರಂಭದಿಂದಲೂ ಕೂಡ ಹೇಗೆ ತಯಾರಿಗಳು ನಡೆದಿದ್ದಾವೆ, ಸಿದ್ಧತೆಗಳು ನಡೆದಿದ್ದಾವೆ, ಅಲಂಕಾರಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ ತಿಳಿಸಿದ್ವಿ. ಈಗ ಮಂದಿರಕ್ಕೆ ತೆರಳುವಂತಹ ರಸ್ತೆಯ ಉದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ಹೂವಿನ ಡೆಕೋರೇಷನ್ಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಒಂದೊಂದು ಕಡೆಯೂ ಕೂಡ ಒಂದೊಂದು ರೀತಿಯಾದಂತಹ ವಿಶಿಷ್ಟವಾದಂತಹ ವಿನ್ಯಾಸಗಳಲ್ಲಿ ಹೂವಿನ ಅಲಂಕಾರವನ್ನು ಮಾಡಿರುವಂತದ್ದನ್ನ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ನಾವೀಗ ಇಲ್ಲಿ ವಿಶೇಷವಾದಂತಹ ಅಲಂಕಾರವನ್ನ ಕೂಡ ನೋಡಬಹುದು, ಯಾವ ರೀತಿಯಾಗಿ ಮಾಡಲಾಗಿದೆ ಹೂಗಳನ್ನ ಬಳಸಿ ಅನ್ನುವಂಥದ್ದನ್ನ. ಇದೇ ರೀತಿಯಾದಂತಹ ವಿಶಿಷ್ಟವಾದಂತಹ ಡಿಸೈನ್ಗಳನ್ನ ಬೇರೆ ಬೇರೆ ಕಡೆಗೂ ಕೂಡ ನೋಡ್ತಾ ಹೋಗ್ಬೋದು. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ಹೂವಿನ ಅಲಂಕಾರವನ್ನ ನಾವು ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ಇಲ್ಲೂ ಕೂಡ ಮೇಲ್ಭಾಗದಲ್ಲಿ ಗಮನಿಸಬಹುದು, ಇಲ್ಲೂ ಕೂಡ ಹೂವಿನ ತೋರಣಗಳನ್ನ ಕೂಡ ಕಟ್ಟುವಂತಹ ಕೆಲಸವನ್ನ ಮಾಡಲಾಗಿರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ದೇವಸ್ಥಾನವನ್ನ ತಲುಪುವವರೆಗೂ ಕೂಡ, ರಾಮ ಮಂದಿರವನ್ನ ತಲುಪುವವರೆಗೂ ಕೂಡ ಇದೇ ರೀತಿಯಾದಂತಹ ವಿಶಿಷ್ಟವಾದಂತಹ ಹೂವಿನ ಅಲಂಕಾರಗಳನ್ನ ನೀವು ಎಲ್ಲ ಜಾಗದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ಭಾಗಗಳಿಂದ ಹೂವುಗಳನ್ನು ತರಿಸಿ ಇಲ್ಲಿ ಅಲಂಕಾರ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಮ್ಪಥ್ ದೃಶ್ಯಗಳು ಇದಾದ್ರೆ ರಾಮ ಮಂದಿರದ ಮುಂದೆ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನಾನು ನಿಮ್ಗೆ ಮುಂದೆ ತೋರಿಸ್ತಾ ಹೋಗ್ತೀನಿ.